ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳನ್ನು ನೋಡೋಣ. ಈಗ ರೀಸೆಂಟಾಗಿ ಅವು ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ ಮತ್ತು ಲಾಂಗ್ ಟರ್ಮಲ್ಲಿ ಅವು ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ಇವತ್ತು ನೋಡೋಣ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಿಂಗ್ ಟ್ರೇಡಿಂಗಲ್ಲಿ ತುಂಬ ಒಳ್ಳೆಯ ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಸ್ವಿಂಗ್ ಟ್ರೇಡಿಂಗು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಡೀಟೇಲ್ಸು ಅಥವಾ ಯಾವ ಥರ ಏನೇ ಮಾಹಿತಿ ಬೇಕಿದ್ರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮೊದಲನೇ ಕಂಪ್ನಿ ಇನೋವಾ ಕ್ಯಾಪ್ಟೆಬ್. ರೀಸೆಂಟಾಗಿ ಜೂನ್ ಕ್ವಾರ್ಟರ್ದು ಇದು ರಿಸಲ್ಟ್ಸ್ ಕೊಟ್ಟಿದೆ. ಸೊ ಜೂನ್ ಕ್ವಾರ್ಟ್ರಲ್ಲಿ ಸೇಲ್ಸ್ ಎಷ್ಟಿದೆ? 294 crores. ಲಾಸ್ಟ್ ಇಯರ್ ಎಷ್ಟಿತ್ತು? 233. ಸೊ ಒಳ್ಳೆಯ ಗ್ರೋತನ್ನು ನೋಡ್ಬೋದು ಸೇಲ್ಸು ಇಯರ್ ಟು ಇಯರು. ಕ್ವಾರ್ಟರ್ ಟು ಕ್ವಾರ್ಟರ್ ಅಷ್ಟೇ 263ಇಂದ 294. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಒಳ್ಳೆಯ ಗ್ರೋತ್ ಇದೆ ಸೇಲ್ಸಲ್ಲಿ. ಸೊ ಒ ಪಿ ಎಮ್ ಕೂಡ ಒಳ್ಳೆಯ ಒ ಪಿ ಎಮ್ಮನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ ಪ್ರಾಫಿಟಿಂಗ್ ಮಾರ್ಜಿನ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯಿತು ಅಂತಂದರೆ 29 crores. ಈ ಸರಿ ಲಾಸ್ಟ್ ಕ್ವಾರ್ಟರ್ಲಿ ಕೂಡ 29 crore ಇತ್ತು. ಬಟ್ ಲಾಸ್ಟ್ ಇಯರ್ ನೋಡಿದ್ರೆ 18 crore ಟು 29 crore. ಒಂದು ಒಳ್ಳೆಯ ಗ್ರೋತ್ ಇಯರ್ ಟು ಇಯರು. ಏನು ಕ್ವಾರ್ಟರ್ ಟು ಕ್ವಾರ್ಟರ್ ಫ್ಲಾಟ್ ಇದೆ, ಬಟ್ ಇಯರ್ ಟು ಇಯರು ಒಳ್ಳೆಯ ಗ್ರೋತ್ ಇದೆ ನೆಟ್ ಪ್ರಾಫಿಟಲ್ಲಿ. ಸೊ ನೀವು ಎರಡೂ ಸೇಲ್ಸು ಮತ್ತು ನೀನು ನೆಟ್ ಪ್ರಾಫಿಟ್ ಎರಡರಲ್ಲೂ ಕೂಡ ಇಯರ್ ಟು ಇಯರ್ ಒಳ್ಳೆಯ ಗ್ರೋತ್ ಇದೆ. ಒಳ್ಳೆಯ ಕ್ವಾರ್ಟರ್ ರಿಸಲ್ಟನ್ನು ಕೊಟ್ಟಿದೆ. ಖಂಡಿತವಾಗಿ ನೀವು ಈ ಸ್ಟಾಕ್ ಮೇಲೆ ಒಂದು ಏನೋ ಸ್ಟಡಿ ಮಾಡ್ಬೋದು. ಇದನ್ನು ನೀವು ರಾಡರಲ್ಲಿ ಇಟ್ಕೊಳ್ಳಿ. ಇದು ಇನೋವಾ ಕ್ಯಾಪ್ಟೆಬ್ ಏನಪ್ಪ ಅಂತಂದರೆ ಇಸ್ ಅ ಫಾರ್ಮಸ್ಯೂಟಿಕಲ್ ಕಂಪನಿ. is an integrated pharmaceutical company in India with a presence across the pharmaceutical value chain. ಸೊ ಫಾರ್ಮಸ್ಯೂಟಿಕಲ್ ಏನು ಇಂಟರ್ಮೀಡಿಯೇಟ್ಸನ್ನು ಮಾಡ್ತಕ್ಕಂಥ ಕಂಪ್ನಿ ಇದು. ಒಂದು ನೀವು ಇದ್ರದ್ದು ಬೇಕಾದ್ರೆ ಡೀಟೇಲ್ಡ್ ಒಂದು ಏನೋ ಸ್ಟಡಿ ಮಾಡಿ ಈ ಕಂಪ್ನಿ ಬಗ್ಗೆ. ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ರೀಸೆಂಟ್ ಟೈಮಲ್ಲಿ ಒಳ್ಳೆಯ ಏನು ಗ್ರೋತ್ ಕೂಡ ಕಾಣಿಸ್ತಾ ಇದೆ. ಇಯರ್ ಟು ಇಯರ್ ನೀವು ನೋಡಿದ್ರೆ ವಂಡರ್ಫುಲ್ ಗ್ರೋತ್ ಇದೆ. ಸೊ ಇದ್ರ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ವಿಡಿಯೋ ಈ ಕಂಪ್ನಿಯ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡುವ. ಎರಡನೇ ಕಂಪ್ನಿ ಪ್ರೈಕಾಲ್ ಲಿಮಿಟೆಡ್. ಇದ್ರ ಜೂನ್ ಕ್ವಾರ್ಟರ್ ರಿಸಲ್ಟ್ಸ್ ನೋಡ್ತಾ ಇದ್ದಾರೆ. ಜೂನ್ ಕ್ವಾರ್ಟರ್ಲಿ 620 crores ಸೇಲ್ಸ್ ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 537 crores. ಸೊ ಲಾಸ್ಟ್ ಕ್ವಾರ್ಟರ್ಲಿ ಎಷ್ಟಿತ್ತು? 584 crores. ಸೊ ಇಯರ್ ಟು ಇಯರ್ ಒಳ್ಳೆಯ ಗ್ರೋತ್ ಇದೆ ಸೇಲ್ಸಲ್ಲಿ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಗ್ರೋತ್ ಇದೆ. ಸೊ ಇಯರ್ ಟು ಇಯರ್, ಕ್ವಾರ್ಟರ್ ಟು ಕ್ವಾರ್ಟರ್ ಎರಡರಲ್ಲೂ ನೀವು ಗ್ರೋತನ್ನು ನೋಡ್ಬೋದು. ಸೊ ಇದರದ್ದು ಆಪ್ರೇಟಿಂಗ್ ಪ್ರಾಫಿಟ್, ಆಪ್ರೇಟಿಂಗ್ ಮಾರ್ಜಿನ್ ಕೂಡ ಚೆನ್ನಾಗಿದೆ. ಒ ಪಿ ಎಮ್ ಕೂಡ ಚೆನ್ನಾಗಿದೆ. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯಿತು ಅಂತಂದರೆ ಸೊ ಈ ಸರಿ 46 crores ನೆಟ್ ಪ್ರಾಫಿಟನ್ನು ತೋರಿಸಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ಲಿ 42 ಇತ್ತು. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ 32 crores ಇತ್ತು. 32 crores ಟು 46 crores. ತುಂಬ ಒಳ್ಳೆಯ ಗ್ರೋತನ್ನು ನಾವು ನೋಡ್ಬೋದು ಇಯರ್ ಟು ಇಯರು. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇನ್ಕ್ರೀಸ್ ಇದೆ ಸೇಲ್ಸು ಮತ್ತು ನೆಟ್ ಪ್ರಾಫಿಟ್ ಎರಡು ಇಯರ್ ಟು ಇಯರ್ ಆ್ಯಂಡ್ ಕ್ವಾರ್ಟರ್ ಟು ಕ್ವಾರ್ಟರ್ ಇರೋದ್ರಿಂದ ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟ್ಸನ್ನು ಕೊಟ್ಟಿದೆ ಅನ್ಕೋಬೋದು. ಯಾವುದು? ಪ್ರೈಕಾಲ್ ಲಿಮಿಟೆಡ್ಡು. ಸೊ ಇದ್ರದ್ದು ನೀವು ಏನು ಓವರಾಲ್ ಆಗಿ ಇಯರ್ ಟು ಇಯರ್ ನೋಡ್ತಾ ಬಂತು ಅಂತಂದರೆ ಸೊ ಸೇಲ್ಸು ಏನು 2017ರಲ್ಲಿ 1400 ಕೋಟಿ ಇದ್ದಂಥದ್ದು ಈಗ 2200 ಕೋಟಿ ಬಂದಿದೆ. ಸೊ ಒಳ್ಳೆಯ ಇಂಪ್ರೂವ್ಮೆಂಟನ್ನು ನೋಡಿದೆ 2017ರಿಂದ ನೋಡ್ತಾ ಹೋದರೆ. ಗ್ರೋತ್ ಇದೆ ಸೇಲ್ಸಲ್ಲಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 9 ಕೋಟಿ ಇದ್ದಂಥದ್ದು. ಸೊ ಒಂದು 2 ವರ್ಷ ಅಂದರೆ ಮೋಸ್ಟ್ಲಿ ಇದು ಕರೋನಾ ಟೈಮಲ್ಲಿ ಅನಿಸುತ್ತೆ ಏನು ಸೇಲ್ಸ್ ಆಗಿದೆ ಕೂಡ, ಬಟ್ ಲಾಸ್ ಆಗಿದೆ, ನೆಟ್ ಲಾಸ್ ಇದೆ. ಅಲ್ಲಿಂದ ಮತ್ತೆ ರಿಕವರಿ ಮಾಡ್ತಾ ಲಾಸ್ಟ್ ಇಯರ್ಗೆ 150 crores ತನಕ ಪ್ರಾಫಿಟಿಗೆ ಬಂದಿದೆ. ಸೊ ಇದು ಆ್ಯಕ್ಚುಲಿ ನೆಟ್ ಲಾಸು ಏನು ಆಪ್ರೇಟಿಂಗ್ ಪ್ರಾಫಿಟಲ್ಲಿ ಒಂದು ಮಾತ್ರ ನೀವು ನೋಡ್ಬೋದು, ಇಲ್ಲಿ ಆಪ್ರೇಟಿಂಗ್ ಪ್ರಾಫಿಟಲ್ಲೇ ಲಾಸ್ ಆಗಿದೆ. ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಸೇಲ್ಸ್ ಚೆನ್ನಾಗಿದೆ, ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿಯಾಗಿ ಲಾಸ್ ಆಗಿದೆ. ಸೊ ಅದು ಬಿಟ್ಟರೆ ಇನ್ನು 2 ವರ್ಷ ಕೂಡ ಏನು ಪ್ರಾಫಿಟಲ್ಲೇ ಇದೆ, ಬಟ್ ನೆಟ್ ಪ್ರಾಫಿಟ್ ಇಲ್ಲ, ನೆಟ್ ಲಾಸ್ ಇದೆ. ಸೊ ದೇರ್ ಮೇ ಬಿ ಏನು ಅಂತಂದರೆ ಏನು ಟ್ಯಾಕ್ಸಸ್ಸು ಅಥವಾ ಡಿಫರೆಂಟ್ ಟ್ಯಾಕ್ಸ್ ಆಗಿರುತ್ತೆ ಒಂದೊಂದು ಸರಿ. ಸೊ 1 ವರ್ಷ ಮಾತ್ರ ನಾವು ಲಾಸ್ ಅನ್ಕೋಬೋದು. ಬಟ್ ಸೇಲ್ಸು ಕಂಟಿನ್ಯೂ ಚೆನ್ನಾಗಿರೋದ್ರಿಂದ ಖಂಡಿತವಾಗಿ ನೀವು ಈ ಕಂಪ್ನಿ ಮೇಲೆ ಏನೋ ಒಂದು ಸ್ಟಡಿ ಮಾಡ್ಬೋದು. ರಾಡಲ್ಲಿ ಇಟ್ಕೊಳ್ಳಿ. ಈ ಸರಿಗಂತೂ ಈಗ ಒಳ್ಳೆಯ ರಿಸಲ್ಟ್ ಕೊಟ್ಟಿರೋದ್ರಿಂದ ಈಗ ಒಂದು ಒಳ್ಳೆಯ ಮೂಮೆಂಟನ್ನು ಕೂಡ ಕೊಡ್ಬೋದು. ಪ್ರೈಕಾಲ್ ಲಿಮಿಟೆಡ್ ಇಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ ಆ್ಯಂಡ್ ಅದರ್ ಅಲೀಡ್ ಆಟೋಮೊಬೈಲ್ ಕಾಂಪೊನೆಂಟ್ಸ್ ಟು OEMs ಆ್ಯಂಡ್ ರಿಪ್ಲೇಸ್ಮೆಂಟ್ ಮಾರ್ಕೆಟ್ಸ್. ದ ಬಿಸ್ನೆಸ್ ವಾಸ್ ಸ್ಟಾರ್ಟೆಡ್ ಇನ್ 1974. ನೋಡಿ, ಇದು 1974 ಹೆಡ್ ಕ್ವಾರ್ಟರ್ಡ್ ಇನ್ ಕೊಯಂಬತ್ತೂರು, ತಮಿಳುನಾಡಿನಲ್ಲಿ ಹೆಡ್ ಕ್ವಾರ್ಟರ್ ಇದೆ. 1974 ಅಂದರೆ ತುಂಬ ಹಳೆಯ ಕಂಪ್ನಿ ಆಗಿರೋದ್ರಿಂದ. ಸೊ ಸೇಲ್ಸು ಅಷ್ಟೇ ಇಯರ್ಲಿ ಇದು 2-2.5 ಸಾವಿರ ಕೋಟಿ ಸೇಲ್ಸ್ ಮಾಡ್ತಿರೋದ್ರಿಂದ ನೀವು ಡೀಟೇಲ್ ಒಂದು ಇನ್ನು ಇಷ್ಟು ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ಬೋದು. ರಾಡರ್ ಇಟ್ಕೊಳ್ಳಿ. ನೆಕ್ಸ್ಟ್ ಈಸ್ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್. ಸೊ ಗ್ರಾವಿಟಾ ಇಂಡಿಯಾದ್ದು ರಿಸಲ್ಟ್ಸ್ ನೋಡ್ತಾ ಇದ್ದರೆ ಜೂನ್ ಕ್ವಾರ್ಟರ್ಲಿ 908 crores ಇದೆ. ಲಾಸ್ಟ್ ಕ್ವಾರ್ಟರ್ಲಿ 863 ಇತ್ತು. ಲಾಸ್ಟ್ ಇಯರ್ ಸೇಮ್ ಜೂನ್ ಕ್ವಾರ್ಟರ್ಲಿ 703 crores ಇತ್ತು. 703 ಟು 908 crores, 863 ಟು 908. ಸೊ ಇಯರ್ ಟು ಇಯರ್ ಆ್ಯಂಡ್ ಕ್ವಾರ್ಟರ್ ಟು ಕ್ವಾರ್ಟರ್ ಸೇಲ್ಸ್ ಇಂಪ್ರೂವ್ಮೆಂಟ್ ಇದೆ. ಇಯರ್ ಟು ಇಯರ್ ಒಳ್ಳೆಯ ಇಂಪ್ರೂವ್ಮೆಂಟ್ ಇದೆ. ಇದರ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯಿತು ಅಂತಂದರೆ ಈ ಸರಿ 68 crores. ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 69. ಸೊ ಫ್ಲಾಟ್ ಇದೆ ಕ್ವಾರ್ಟರ್ ಟು ಕ್ವಾರ್ಟರ್. ಬಟ್ ಲಾಸ್ಟ್ ಇಯರಲ್ಲಿ 53 crores ಇತ್ತು. ಸೊ 53 ಟು
68 crores. ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಇನ್ ನೆಟ್ ಪ್ರಾಫಿಟ್. ಸೊ ಸೇಲ್ಸು ನೆಟ್ ಪ್ರಾಫಿಟ್ಟು ಎರಡರಲ್ಲೂ ಕೂಡ ಇಯರ್ ಟು ಇಯರು ಒಂದು ಒಳ್ಳೆಯ ಗ್ರೋತನ್ನು ನೋಡ್ತೀವಿ ನಾವು ಅದರಲ್ಲಿ ಗ್ರಾವಿಟಾ ಇಂಡಿಯಾದಲ್ಲಿ. ಸೊ ಗ್ರಾವಿಟಾ ಇಂಡಿಯಾ ಏನು ಮಾಡುತ್ತೆ ಅಂತಂದರೆ ಇಟ್ಸ್ ಒನ್ ಆಫ್ ದ ಲೀಡಿಂಗ್ ಲಾರ್ಜೆಸ್ಟ್ ಲೆಡ್ ಪ್ರೊಡ್ಯೂಸರ್. ನಮ್ಮ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಲೆಡ್ ಪ್ರೊಡ್ಯೂಸರ್. ದ ಕಂಪ್ನೀಸ್ ಬಿಸ್ನೆಸ್ ಈಸ್ ಆರ್ಗನೈಸ್ಡ್ ಅಕ್ರಾಸ್ 4 ಸ್ಪೆಷಲೈಸ್ಡ್ ವರ್ಟಿಕಲ್ಸ್: ಲೆಡ್ ರೀಸೈಕ್ಲಿಂಗ್ ಮತ್ತು ಅಲ್ಯೂಮಿನಿಯಂ ರೀಸೈಕ್ಲಿಂಗ್, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಆ್ಯಂಡ್ ಟರ್ನ್ಕಿ ಪ್ರಾಜೆಕ್ಟ್ಸ್. ಸೊ ಇದು ನೇಚರ್ ಆಫ್ ಬಿಸ್ನೆಸ್ಸು ತುಂಬ ಒಳ್ಳೆಯ ಬಿಸ್ನೆಸ್ಸು. ಯಾಕಂದರೆ ಇವರು ರೀಸೈಕ್ಲಿಂಗನ್ನು ಮಾಡ್ತಾರೆ ಮತ್ತು ಲೆಡ್ ಮ್ಯಾನುಫ್ಯಾಕ್ಚರ್ ಜೊತೆಗೆ ಅಲ್ಯೂಮಿನಿಯಮು, ಪ್ಲಾಸ್ಟಿಕ್ಕು ಇದೆಲ್ಲ ರೀಸೈಕ್ಲಿಂಗ್ ಮಾಡ್ತಿರೋದ್ರಿಂದ ಸೊ ರೀಸೈಕ್ಲಿಂಗಿಗೆ ಒಂದು ಒಳ್ಳೆಯ ಬೇಡಿಕೆ ಇದೆ. ಎಸ್ಪೆಷಲಿ ಯಾವಾಗ ಬರ್ತಾ ನಮಗೇನು ಎನ್ವಿರಾನ್ಮೆಂಟ್ ಕನ್ಸರ್ನ್ ಬಂತು ಮತ್ತು ಜಾಸ್ತಿ ಒಂದು ಅವೇರ್ನೆಸ್ ಬಂದಷ್ಟು ರೀಸೈಕ್ಲಿಂಗಿಗೆ ನೀವು ಇದೇ ನೋಡ್ಬೋದು. ಆ್ಯಕ್ಚುಲಿ ನಾವು ಹೇಳ್ತಾ ಇರ್ತೀವಲ್ಲ, ಈ ಟೈಯರನ್ನು ಇದನ್ನು ಮಾಡಿ ರೀಸೈಕ್ಲಿಂಗ್ ಮಾಡೋಂಥ ಕಂಪ್ನಿಗಳು, ಆಮೇಲೆ ಪ್ಲಾಸ್ಟಿಕ್ಕನ್ನು ನೀವು ಒಂದು ವೇಸ್ಟ್ ಕಂಪ್ನಿಯನ್ನು ಕೂಡ ತುಂಬ ಒಳ್ಳೆಯ ರೀಸೆಂಟಾಗಿ ರಿಟರ್ನ್ಸ್ ಕೊಡ್ತು. ಒಳ್ಳೆಯ ಕಂಪ್ನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಕಿದ್ರೆ ಕವರ್ ಮಾಡ್ತೀನಿ, ವೇಸ್ಟನ್ನು ರೀಸೈಕ್ಲಿಂಗ್ ಮಾಡ್ತಕ್ಕಂಥದ್ದು. ಇದು ಅಷ್ಟೇ ಒಳ್ಳೆಯ ನೇಚರ್ ಆಫ್ ಬಿಸ್ನೆಸ್ ಇದೆ. ಆಮೇಲೆ ಒಳ್ಳೆಯ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ಸ್ ಇದೆ, ಮ್ಯಾನೇಜ್ಮೆಂಟು ಎಲ್ಲ ನೀವು ಬೇಕಿದ್ರೆ ಇದನ್ನು ಡಿಟೇಲಾಗಿ ಸ್ಟಡಿ ಮಾಡಿ. ಕಂಪ್ನಿ ಈಸ್ GK ವೈರ್ಸ್. ಇದರದ್ದು ಜೂನ್ ಕ್ವಾರ್ಟ್ರಲ್ಲಿ ಸೇಲ್ಸ್ ನೋಡಿದ್ರೆ 97 crore ಇದೆ. ಲಾಸ್ಟ್ ಕ್ವಾರ್ಟ್ರಲ್ಲಿ 99 ಇತ್ತು, ಲಾಸ್ಟ್ ಇಯರ್ 98 ಇತ್ತು. ಸೊ ಆಲ್ಮೋಸ್ಟ್ ಇಯರ್ ಟು ಇಯರ್, ಕ್ವಾರ್ಟರ್ ಟು ಕ್ವಾರ್ಟರ್ ಫ್ಲಾಟ್ ಇದೆ. ಸೊ GK ವೈರ್ಸ್ದು ಇದ್ರದ್ದು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಒಳ್ಳೆ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ನೋಡಿದ್ರೆ ಈ ಸರಿ 10 crore ಇತ್ತು, ಲಾಸ್ಟ್ 10 crore ಇದೆ. ಲಾಸ್ಟ್ ಇಯರ್ 8 crore ಇತ್ತು. ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ, ನಿಯರ್ 20% ಅನ್ಬೋದು, 8 to 10 crores. ಇಯರ್ ಟು ಇಯರು ಸೇಲ್ಸು ಫ್ಲಾಟ್ ಇದ್ದರೂ ಕೂಡ ನೆಟ್ ಪ್ರಾಫಿಟಲ್ಲಿ ಇನ್ಕ್ರೀಸ್ ಇದೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಈಗ GK ವೈರ್ಸ್ ಇದು ಏನು ಅಂತಂದರೆ ಹೆಸರಲ್ಲೇ ಗೊತ್ತಾಗುತ್ತೆ, ಇಟ್ಸ್ ಇಂಟು ದ ವೈರ್ ಮ್ಯಾನುಫ್ಯಾಕ್ಚರರ್. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ರಿನ್ಯೂವಬಲ್ ಎನರ್ಜಿ ಒಂದು ಸೆಕ್ಟರ್ ಬೂಮ್ ಇದೆ. ರಿನ್ಯೂವಬಲ್ ಸೆಕ್ಟರ್ ಬೂಮ್ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ರಿನ್ಯೂವಬಲ್ನ ಕಂಪ್ನೀಸು ಓಕೆ, ಅಂದರೆ ಅದ್ರ ಬಗ್ಗೆ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರ್ತಕ್ಕಂಥ ಕಂಪ್ನೀಸು ಯಾರು ರಿನ್ಯೂವಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಅದು ಓಕೆ. ಬಟ್ ಅದೇ ಟೈಮಲ್ಲಿ ನೀವು ಯಾವುದೇ ಒಂದು ಸೆಕ್ಟರ್ನ ಬೂಮ್ ಆಗಿದೆ ಅಂದರೆ ಅದಕ್ಕೆ ಹಿಂದೆ ಮುಂದೆ ಇರ್ತಾರಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ರಿನ್ಯೂವಬಲ್ ಎನರ್ಜಿ ಅಂದರೆ ಅದನ್ನು ಕನ್ವರ್ಷನ್ ಮಾಡೋಕ್ಕೆ ಟ್ರಾನ್ಸ್ಫಾರ್ಮರ್ಸು ಆ ಥರದ್ದು ಬೇಕು, ಅದಕ್ಕೆಲ್ಲ ಮಾಡೋಕ್ಕೆ ವಯರ್ಸ್ ಬೇಕು. ಹಾಗಾಗಿ ನಾನು ಈಗ GK ವೈರ್ಸ್ ಹೇಳಿದೆ. ಈ ಥರದ ವೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರ್ಬೋದು ಮತ್ತು ಟ್ರಾನ್ಸ್ಫಾರ್ಮರ್ಸ್ ಅಂತೂ ನೀವು ನೋಡಿರ್ಬೋದು, ಈ ರೀಸೆಂಟ್ ಟೈಮಲ್ಲಿ ಎಕ್ಸ್ಟ್ರಾಡಿನರಿ ರಿಟರ್ನ್ಸನ್ನು ಕೊಟ್ಟಿದ್ದಾವೆ ಯಾವ ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಕ್ಕಂಥ ಕಂಪ್ನಿಗಳು. ಸೊ ಇದು ಅಷ್ಟೇ, ಈ ಥರ ಇರೋದ್ರಿಂದ GK ವೈರ್ಸ್ ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನಿಚೆ ಕ್ವಾಲಿಟಿ ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರ್ಸ್ ಆ್ಯಂಡ್ ನೇಲ್ಸ್ ವಿಚ್ ಫೈಂಡ್ ಅಪ್ಲಿಕೇಶನ್ಸ್ ಇನ್ ಪವರ್ ಟ್ರಾನ್ಸ್ಮಿಷನ್. ನೋಡಿರಿ, ಕೇಬಲ್ ಆ್ಯಂಡ್ ಕಂಡಕ್ಟರ್, ಜನರಲ್ ಇಂಜಿನಿಯರಿಂಗು ಮತ್ತು ಕನ್ಸ್ಟ್ರಕ್ಷನ್. ಸೊ ಇದು ನೋಡೋಣಪ್ಪ ಅಂತಂದರೆ ಇವರು ಏನು ಮಾಡ್ತಿರೋದು ಎಲ್ಲ ಬೂಮಿಂಗ್ ಸೆಕ್ಟ್ರೆ. ಸೊ ಇನ್ನೊಂದು 5 to 10 ಇಯರ್ಸಲ್ಲಿ ಒಂದು ಒಳ್ಳೆಯ ಸೆಕ್ಟರ್ ಮೇಲೆ ಇರ್ತಕ್ಕಂಥ ಕಂಪ್ನಿ. ಖಂಡಿತವಾಗೂ ಇದ್ರ ಮೇಲೆ ಒಂದು ಫೋಕಸ್ ಮಾಡಿ ನೀವು ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಯಾವುದೂ ಅಷ್ಟೇ ಯಾರ ಡಿಸಿಷನ್ಸನ್ನು ಅಂದರೆ ಯಾರ ಮಾತನ್ನು ಕೇಳಿ ನೀವು ಡಿಸಿಷನ್ಸ್ ತೊಗೊಬೇಡಿ. ನೀವು ಖುದ್ದಾಗಿ ನೀವೇ ಓನ್ ರಿಸರ್ಚ್ ಮಾಡಿ, ಓನ್ ಅನಾಲಿಸಿಸ್ ಮಾಡಿ ಮತ್ತು ನೀವು ಒಳ್ಳೆಯ ಸೆಬಿ ರಿಜಿಸ್ಟರ್ ಅನಾಲಿಸ್ಟನ್ನು, ನಿಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ನ ಜೊತೆಗೆ ಅವರ ಒಂದು ಸಜೆಷನ್ಸ್ನ ತೊಗೊಂಡು ನೀವು ಡಿಸಿಷನ್ಸನ್ನು ತೊಗೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ಒಂದು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ಗುಡ್ ಬೈ, ಟೇಕ್ ಕೇರ್.